ನಮಸ್ಕಾರ ಎಲ್ಲರಿಗೂ, ನಾನು ಸೌಮ್ಯ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಸೊ ಫಸ್ಟ್ ವ್ಲಾಗಲ್ಲಿ ನಾನು ಇವತ್ತು ವೆಜಿಟೇಬಲ್ ಮಸಾಲ ಮ್ಯಾಗಿ ಮಾಡ್ತಿದ್ದೀನಿ. ಸೊ ಅದಕ್ಕೆ ನಾನು ತೊಗೊಂಡಿರೋದು ಕ್ಯಾರೆಟ್, ಆನಿಯನ್, ಟೊಮ್ಯಾಟೊ, ಬಟಾಣಿ ಮತ್ತು ಆಬ್ವಿಯಸ್ಲಿ ಮ್ಯಾಗಿ ಬೇಕು. ಆ್ಯಂಡ್ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಕಾಳು ಮೆಣಸಿನ ಪುಡಿ ತೊಗೊಂಡಿದ್ದೀನಿ, ಧನಿಯಾ ಪುಡಿ ಮತ್ತು ಎಣ್ಣೆ. ಸೊ ಪಟ್ ಅಂತ ಮಾಡ್ಕೊಬೋದು ಮ್ಯಾಗಿನ. ಸೊ ಬನ್ನಿ ಮಾಡ್ಕೊತ ಮಾತಾಡೋಣ. ಸೊ ಆವಾಗಲೇ ಹೇಳಿದೆ, ನನ್ನ ಹೆಸರು ಸೌಮ್ಯ. ನಾನು ಬೆಂಗಳೂರು ಹುಡುಗಿ, ಇಲ್ಲೇ ಹುಟ್ಟಿ ಬೆಳೆದಿದ್ದು. ಆ್ಯಂಡ್ ತುಂಬ ದಿನದಿಂದ ಅಂದ್ಕೊತಿದ್ದೆ ವ್ಲಾಗ್ಸ್ ಹಾಕಬೇಕು, ಯೂಟ್ಯೂಬ್ ಮಾಡಬೇಕು ಅಂತ, ಯೂಟ್ಯೂಬಲ್ಲಿ ವ್ಲಾಗ್ಸ್ ಎಲ್ಲ ಹಾಕಬೇಕಂತ. ಬಟ್ ಕಾರಣಾಂತರಗಳಿಂದ ಆಗ್ತಿರಲಿಲ್ಲ. ತುಂಬ ದಿನ ಅಲ್ಲ, ತುಂಬ ವರ್ಷಗಳಿಂದ ಅಂತ ಹೇಳಬೇಕು. ತುಂಬ ವರ್ಷಗಳಿಂದ ಯೋಚನೆ ಇತ್ತು, ಅಂತೂ ಮುಹೂರ್ತ ಸಿಕ್ಕಿರಲಿಲ್ಲ. ಇವಾಗ ಸಿಕ್ಕಿದೆ. ಸೊ ಹಾಕ್ತಾಯಿದ್ದೀನಿ. ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ. ಸೊ ಇದು ಫಸ್ಟ್ ವ್ಲಾಗ್ ಆಗಿರುತ್ತೆ. ಸೊ ಸ್ವಲ್ಪ ನರ್ವಸ್ ಇದ್ದೀನಿ. ಸೊ ಏನಾದರೂ ತಪ್ಪಾದಲ್ಲಿ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಈ ಚಾನಲಲ್ಲಿ ಏನೇನು ಕಂಟೆಂಟ್ ಬರುತ್ತೆ ಅಂತಂದರೆ ಕುಕಿಂಗ್ ವ್ಲಾಗ್ಸ್ ಹಾಕ್ತೀನಿ. ನಮ್ಮ ಮನೇಲಿ ಮಾಡೋ ಅಂಥ ಅಡುಗೆಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ರೆಸಿಪೀಸ್ ಎಲ್ಲ. ಆ್ಯಂಡ್ ಡೈಲಿ ವ್ಲಾಗ್ಸ್ ಬರುತ್ತೆ, ರ್ಯಾಂಡಮ್ ವ್ಲಾಗ್ಸ್ ಬರುತ್ತೆ, ಟ್ರಾವೆಲ್ ವ್ಲಾಗ್ಸ್ ಬರುತ್ತೆ. ಅಲ್ಲಿ ಇಲ್ಲಿ ಎಲ್ಲ ಹೋದರೆ ನಾನು ವ್ಲಾಗ್ಸ್ ಮಾಡಿ ಹಾಕ್ತೀನಿ. ಆ್ಯಂಡ್ ಹಬ್ಬ ಹರಿದಿನ ನಮ್ಮ ಮನೆಯಲ್ಲಿ ಹೇಗೆ ಹಬ್ಬ ಎಲ್ಲ ಆಚರಿಸ್ತೀವಿ ಅದ್ರದ್ದು ವ್ಲಾಗ್ಸ್ ಹಾಕ್ತೀನಿ. ಆ್ಯಂಡ್ ಆ ದಿನ, ಹಬ್ಬದ ದಿನ ಎಲ್ಲ ಏನು ಅಡುಗೆ ಮಾಡ್ತಾರೆ ಅದನ್ನೆಲ್ಲ ಸಪ್ರೇಟಾಗಿ ಕುಕಿಂಗ್ ವ್ಲಾಗ್ ಕೂಡ ಹಾಕ್ತೀನಿ. ಸೊ ಈ ಎಕ್ಸೈಟಿಂಗ್ ವ್ಲಾಗ್ಸ್ ಎಲ್ಲ ನೋಡಬೇಕಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ರತಿ ಸಲ ನಾನು ವೀಡಿಯೋ ಹಾಕಿದಾಗ. ಸೊ ಮಾಡ್ಕೊಳ್ಳಿ, ನಿಮಗೆ ಗೊತ್ತು, ಅದು ನಾನು ಹೇಳಬೇಕಾಗಿಲ್ಲ. ಬಟ್ ಇದೊಂದೇ ಅಲ್ಲ, ನಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಅದರಲ್ಲಿ ನಾನು ಆಲ್ರೆಡಿ ಕಂಟೆಂಟ್ ಹಾಕಿದ್ದೀನಿ. ಗೆಟ್ ರೆಡಿ ವಿತ್ ಮೀ ಹಾಕಿದ್ದೀನಿ, ಮತ್ತು ಮಿನಿ ವ್ಲಾಗ್ಸ್ ಎಲ್ಲ ಹಾಕಿದ್ದೀನಿ ಅದರಲ್ಲಿ ಆಲ್ರೆಡಿ. ಸೊ ಅದನ್ನು ಹೋಗಿ ಚೆಕ್ ಮಾಡಿ. ಅದರಲ್ಲೂ ಒಳ್ಳೊಳ್ಳೆ ಕಂಟೆಂಟ್ ಹಾಕ್ತೀನಿ. ಆ್ಯಂಡ್ ಯೂಟ್ಯೂಬ್ದು ಅಪ್ಡೇಟ್ಸ್ ಕೂಡ ಅದರಲ್ಲಿ ಹಾಕ್ತೀನಿ ನಾನು. ಸೊ ನೀವು ಅಲ್ಲಿ ಹೋಗಿ ಫಾಲೋ ಮಾಡ್ಕೊಳ್ಳಿ. ಅದರಲ್ಲೂ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ, ಶೇರ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಅಂದ್ಕೊತಿರ್ಬೋದು, ಏನಪ್ಪ ಫಸ್ಟ್ ವ್ಲಾಗಿಗೆ ಮ್ಯಾಗಿನ ಏನು ಇದೇನಪ್ಪ ಅಂತ. ಬಟ್ ಆ್ಯಕ್ಚುಲಿ ನಾನು ನಿಜ ಹೇಳಬೇಕಾದ್ರೆ ನಾನು ಪ್ಲ್ಯಾನೇ ಮಾಡ್ಕೊಂಡಿರಲಿಲ್ಲ ಏನು ಫಸ್ಟ್ ವೀಡಿಯೋ ಮಾಡೋದು, ಏನು ಹಾಕೋದು ಅಂತ. ಇಟ್ ವಾಸ್ ಸೋ ಅನ್ಪ್ಲ್ಯಾನ್ಡ್. ಆ್ಯಂಡ್ ಏನು ಹಾಕೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಬಟ್ ಏನೂ ತಲೆಗೆ ಹೊಳಿತಿರಲಿಲ್ಲ. ಬಟ್ ಸಡನ್ನಾಗಿ ಇವತ್ತು ಅನ್ನಿಸ್ತು ಮ್ಯಾಗಿ ಮಾಡ್ಕೊಂಡು ತಿನ್ನೋಣ ಅಂತ. ತುಂಬ ದಿನದಿಂದ ಆಲ್ರೆಡಿ ಕ್ರೇವಿಂಗ್ಸ್ ಅನಿಸ್ತಿತ್ತು. ಸೊ ಇವತ್ತು ಮಾಡ್ಕೊಂಡು ತಿನ್ನೋಣ ಅಂತ ಮಾಡ್ಕೋತಿದ್ದೆ. ಯಾಕೆ ಇದನ್ನೇ ಹಾಕಬಾರ್ದು, ಇದನ್ನೇ ಹಾಕೋಣ ಅಂತಂದ್ಬಿಟ್ಟು ಸ್ಪಾಟಲ್ಲಿ ಮಾಡಿತ್ತು. ಸೊ ಹಾಗಾಗಿ ಮ್ಯಾಗಿ ರೆಸಿಪಿ ಬರ್ತಿದೆ. ಸೊ ನೀವು ಟ್ರೈ ಮಾಡಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ಟ್ರೈ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಇನ್ನು ಸಾಕಷ್ಟು ಒಳ್ಳೊಳ್ಳೆ ರೆಸಿಪೀಸ್ನ ಹಾಕ್ತೀನಿ. ಆ್ಯಂಡ್ ಇವಾಗ ಗೊತ್ತು, ಇನ್ಸ್ಟಾಗ್ರಾಮಲ್ಲಿ ತುಂಬ ಒಳ್ಳೊಳ್ಳೆ ರೆಸಿಪೀಸ್ ಬಂದಿದೆ. ಮ್ಯಾಗಿದಂತೂ ಕೇಳೋದೇ ಬೇಡ. ಸೆಜ್ವಾನ್ ಮ್ಯಾಗಿ ಅಂತೆ, ಚೀಸ್ ಮ್ಯಾಗಿ ಅಂತೆ, ಆಮೇಲೆ ತುಂಬ ವೆರೈಟೀಸ್ ಆಫ್ ಮ್ಯಾಗಿ ರೆಸಿಪೀಸ್ ಬಂದಿದೆ. ನಾನು ತುಂಬ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಟ್ರೈ ಮಾಡಬೇಕು ಅಂತ. ನೀವು ಹೀಗೇನ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಸೇವ್ ಮಾಡ್ಕೊಂಡು ಆಮೇಲೆ ಮರ್ತೋಗೋದು, ಅಥವಾ ಅಯ್ಯೋ ಬಿಡು ನೆಕ್ಸ್ಟ್ ಟೈಮ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಡೋದು, ನೀವು ಇದೇ ಥರನ ರಿಲೇಟ್ ಮಾಡಿಕೊಂಡ್ರೆ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಇದಿಷ್ಟೇ ಅಲ್ಲ, ಕೊರಿಯನ್ ಕೊಲಾಬ್ರೇಷನಲ್ಲಿ ಬೇರೆ ಮ್ಯಾಗೀಸ್ ಎಲ್ಲ ಬಂದ್ಬಿಟ್ಟಿದೆ. ಸೊ ಸ್ಪೈಸಿ ಮ್ಯಾಗಿ ಅಂತೆಲ್ಲ. ನಂಗೆ ಫಸ್ಟೇ ಸ್ಪೈಸಿ ಟಾಲರೆನ್ಸ್ ಅಷ್ಟೊಂದಿಲ್ಲ. ಆ್ಯಂಡ್ ನಾನು ಒಂಚೂರು ಟ್ರೈ ಮಾಡಿಲ್ಲ. ಒಥೆಂಟಿಕ್ ಕೊರಿಯನ್ ರೆಸ್ಟೋರೆಂಟ್ಸ್ ಹೋಗಿ ರಾಮೆನ್ ಎಲ್ಲ ಟ್ರೈ ಮಾಡಬೇಕಂತ ತುಂಬ ಆಸೆ ಇದೆ. ಒಳ್ಳೊಳ್ಳೆ ರೆಸ್ಟೋರೆಂಟ್ಸ್ ನಿಮಗೂ ಇದ್ದರೆ ದಯವಿಟ್ಟು ಶೇರ್ ಮಾಡಿ. ಹೋಗಿ ನನ್ನ ಅಭಿಪ್ರಾಯನ ನಿಮಗೆ ತಿಳಿಸ್ತೀನಿ, ವ್ಲಾಗ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ನೀವು ಹೋಗಿ ಟ್ರೈ ಮಾಡ್ಬೋದು ಪ್ಲೇಸಸ್ಗೆ. ಸೊ ಹಾಗಾಗಿ ಈ ಥರ ಕಂಟೆಂಟ್ ಇದರಲ್ಲೂ ಬರುತ್ತೆ. ಲೈಕ್ ಫುಡ್ ಬ್ಲಾಗಿಂಗ್ ಕೂಡ ಬರುತ್ತೆ, ಇನ್ಕ್ಲೂಡ್ ಮಾಡ್ಕೊತೀನಿ. ಅದು ಡೈಲಿ ವ್ಲಾಗ್ಸಲ್ಲೇ ಇನ್ಕ್ಲೂಡ್ ಮಾಡಿ ಹಾಕ್ತೀನಿ. ಸೊ ಈ ಥರ ಮ್ಯಾಗೀಸು ತುಂಬಾ ಬಂದಿದೆ. ಮುಂದೆ ಎಲ್ಲ ಟ್ರೈ ಮಾಡಿ ನಿಮಗೆ ತೋರಿಸ್ತೀನಿ. ಆ್ಯಂಡ್ ನನಗೇನು ಅನಿಸ್ತು ಅನ್ನೋದನ್ನು ನಾನು ಹೇಳ್ತೀನಿ. ಆ್ಯಂಡ್ ನೀವು ಯಾವ ಟೀಮ್, ಸೂಪಿ ಮ್ಯಾಗಿ ಟೀಮಾ ಅಥವಾ ಡ್ರೈ ಮ್ಯಾಗಿ ಟೀಮಾ? ಬಿಕಾಸ್ ನಾನು ಸೂಪಿ ಮ್ಯಾಗಿ ಟೀಮ್ ಗೈಸ್. ನಾನು
ತಿನ್ನೋದೇ ತುಂಬ ಲೇಟ್ ಆಯಿತಾ, ನಿಧಾನಕ್ಕೆ ತಿನ್ಕೊಂಡು ಟಿ ವಿ ಎಲ್ಲ ನೋಡಿಕೊಂಡು ಸೀರೀಸ್ ನೋಡಿಕೊಂಡು ನೆಟ್ಫ್ಲಿಕ್ಸ್ ನೋಡ್ಕೊಂಡು ತಿನ್ನೋದು ಆರಾಮಾಗಿ. ಸೊ ಹಾಗಾಗಿ ತಿನ್ನೋದು ಸ್ವಲ್ಪ ಸ್ಲೋ. ಹೇಗೆ ಅಂದರೆ ನನ್ನ ಪಕ್ಕ ಇರೋರೆಲ್ಲ ತಿಂದು ಮುಗಿಸ್ಬಿಟ್ಟು ನಿದ್ದೆ ಮಾಡಿ ಎದ್ದಿರ್ತಾರೆ, ಅಷ್ಟು ಸ್ಲೋಗಿ ತಿಂತೀನಿ. ಸೊ ಅಷ್ಟು ನಿಧಾನಕ್ಕೆ ತಿನ್ನೋದ್ರಿಂದ ಸೂಪಿಯಾಗಿದ್ದರೆ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಅಷ್ಟು ಲೇಟಾಗಿ ತಿಂತಿದ್ನಲ್ಲ, ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಸೊ ಅದಕ್ಕೆ ನಾನು ಸೂಪಿ ಟೀಮ್. ಸೊ ನೀವು ಯಾವ ಟೀಮ್ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ಓಕೆನಾ? ನೀವು ಡ್ರೈ ಮ್ಯಾಗಿ ಟೀಮಾ ಅಥವಾ ಸೂಪಿ ಮ್ಯಾಗಿ ಟೀಮಾ ಅಂತ. ಆ್ಯಂಡ್ ನೀವು ಯಾವ್ಯಾವ ಥರ ಮ್ಯಾಗಿ ತಿಂದಿದ್ದೀರಾ, ಯಾವುದನ್ನ ನಾನು ಟ್ರೈ ಮಾಡಬೇಕು, ಯಾವ ಯಾವ್ದಾದ್ರು ರೆಸಿಪೀಸ್ ಇದ್ದರೂ ನೀವು ರೆಸಿಪೀಸ್ ಕಮೆಂಟ್ಸಲ್ಲಿ ತಿಳಿಸಿ, ಅದನ್ನು ಟ್ರೈ ಮಾಡಿಬಿಟ್ಟು ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈಗ ಆಲ್ರೆಡಿ ಮ್ಯಾಗಿ ಆಗಿದೆ. ಒಂಚೂರು ಈ ಥರನೇ ಸೂಪಿ ಆಗಿದ್ದರೆ ನನಗೆ ಇಷ್ಟ ಆಗುತ್ತೆ. ಇದೇ ಥರನೇ ಸೂಪಿಯಾಗಿ ತಿನ್ನೋದು ಇದನ್ನು ನಾನು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ತಿಂತೀನಿ. ಇನ್ನೊಂದು ಸ್ವಲ್ಪ ಹೊತ್ತು 1-2 ನಿಮಿಷ ಕುದಿಸ್ತೀನಿ. ಆ್ಯಂಡ್ ಗೈಸ್, ನೀವು ಯಾವತ್ತಾದ್ರೂ ಮ್ಯಾಗಿ 2 ಮಿನಿಟ್ಸಲ್ಲಿ ಮಾಡ್ಕೊಂಡಿದ್ದೀರಾ? ನಾನು ಯಾವತ್ತೂ 2 ಮಿನಿಟ್ಸಲ್ಲಿ ಮಾಡಿಲ್ಲ ಮ್ಯಾಗಿನ. ದಯವಿಟ್ಟು ಯಾರು 2 ಮಿನಿಟ್ಸಲ್ಲಿ ಮ್ಯಾಗಿ ಮಾಡಿದರೆ ಪ್ಲೀಸ್ ಕಮೆಂಟ್ಸಲ್ಲಿ ತಿಳಿಸಿ. ಬಿಕಾಸ್ ನಾನು ಯಾವತ್ತೂ 2 ಮಿನಿಟ್ಸಲ್ಲಿ ಮ್ಯಾಗಿ ಮಾಡೇ ಇಲ್ಲ. ಟ್ರೈ ಮಾಡಬೇಕು. ಸೊ ನೋಡೋಣ, ಮುಂದೆ ಟ್ರೈ ಮಾಡಿದ್ರೆ ಹೇಳ್ತೀನಿ ಟ್ರೈ ಮಾಡೋದನ್ನ ಅಂತ. ಟೈಮಲ್ಲಿ ಇಟ್ಕೊಂಡು ಒಂದ್ಸಲ ಮಾಡಿ ತೋರಿಸ್ತೀನಿ ನಿಮಗೆ ಆಗುತ್ತಾ ಅಂತ. ಸೊ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ, ಮತ್ತೆ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ. ಸೊ ಅಲ್ಲಿ ತನಕ ಬಾಯ್.